ಯಾರು ಬಂದು ಏನೇನು ಹೇಳಿದ್ರು? ಅಮ್ಮ ನೀವು ಓದ್ತಿದ್ರಿ? ಎಲ್ಲರೂ ಅಳ್ಳಾಕತ್ತಿರು. ಅದೇ ಎಲ್ಲರೂ ಅಳ್ಳಾಕತ್ತಿರು. ಎಲ್ಲರೂ ನಮಸ್ಕಾರ ಮಾಡಿದ್ರು, ಎಲ್ಲರಿಗೂ ಆಶೀರ್ವಾದ ಮಾಡಿದೆ. ಚೆನ್ನಾಗಿ ಹಾಡು ಗೆದ್ದು ಬರಪ್ಪ, ಚೆನ್ನಾಗಿ ಹಾಡು ಗೆದ್ದು ಬರಂತೆ ಎಲ್ಲರಿಗೆ ಹೇಳಿ ಅದು ಎತ್ತಿತ್ತಲ್ಲ, ಅದು ಎತ್ತ ವಾವ್ ಮಲ್ಲಮ್ಮ ಏನು ಸೂಪರ, ಯಾರಿಗೆ ಕಳಿಸಿಲ್ಲ ಹಿಂಗ, ನೀನು ನೋಡಿ ಸೂಪರ್ ಅಂತ ಅವರೇ ಅಂದರು. ಯಾರಿಗೆ ಒಬ್ರಿಗೆ ಕಳಿಸಿಲ್ಲ ಹಿಂಗ, ನಿನಗೆ ಎಷ್ಟು ಚಂದ ಮಾಡ್ಯಾರ ನೋಡಂತ ಅವರೇ ಇದು ಮಾಡಿದರು. ಆದರೂ ಹೋಗಾಗ ಅದು ಕಾಜು ಇರ್ತಲ್ರಿ, ಒಬ್ರಿಗೆ ನಮ್ಗೆ ಹೋಗಾಗ ಹೊರಗೆ ಬರ್ಗುಳ್ಳಿಲ್ಲ, ನೀವು ಕಾಜದ ಒಳಗೆ ಇರ್ಬೇಕಂದ್ರು. ಮುಂಚೆಗೆ ಹೋದ್ರಲ್ಲ ಅವರು, ಕಾಜದ ಒಳಗೆ ಇರ್ಬೇಕಂದು, ಹೊರಗೆ ಯಾರು ಗಾರ್ಡನ್ದಲ್ಲಿ ಬರಬಾರ್ದು ಅಂತಂದರು. ನಮ್ಗಿದ್ರ ಅಲ್ತನ ಬಾಗಿಲ್ತನ ಆ ಕಡಿಸ್ ಮಂದಿ ಈ ಕಡಿಸ್ ಮಂದಿ ಗೊತ್ತೇ ಇಲ್ಲ. ಅದು ಮೊದಲು ಅಲ್ಲಿ ಮಾಡಿದ್ದು ಸತೀಶಾಗಂತೂ ರಾತ್ರಿನೇ ಕಳಿಸಿದ್ರು. ನಮ್ಗನು ಭಯ ಆಯ್ತು, ನಮ್ಗನು ಹಿಂಗೆ ರಾತ್ರಿನೇ ಕಳಿಸಿದ್ರು ಅವ್ರಿಗೆ. ಚೆನ್ನಾಗಿದ್ರು ಬಿಡ, ಅವರು ಚೆನ್ನಾಗಿದ್ರು. ಹೊರಗಡೆ ಬಂದ್ಮೇಲೆ ಮಾತಾಡ್ತಿದ್ರು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಏನು ಹೇಳಿಲ್ಲ ಅಲ್ಲ ನಾನು. ಅಂದ್ರೆ ಬೇರೆ ತರ ಏನು ಹೇಳಿಲ್ಲ, ಕೆಟ್ಟದಾಗೇನು ಏನು ಹೇಳಿಲ್ಲ, ಎಲ್ಲ ಒಳ್ಳೆಯವರು ಅಂತಾನೆ ಹೇಳ್ತಿದ್ರು. ನಮ್ಮ ಜೊತೆ ಚೆನ್ನಾಗಿದ್ರು ಬಿಡು, ನಕ್ಕತೆ ಮಾತಾಡ್ತಿದ್ರು. ಅವ್ರು ಹೇಳ್ತಿದ್ರು ಮನ್ಯಾಗ ನಂದು ಅಷ್ಟು ರೊಕ್ಕ ಕೊಟ್ಟರು ನಾನು, ಅದನ್ನ ಹೇಳ್ತಿದ್ರು. ಅದೇ ಒಂದು ಹೇಳ್ಬಾರ್ದಿತ್ತು ಅವ್ರು, ಅಷ್ಟು ರೊಕ್ಕ ಕೊಟ್ಟು ಹಂಗಿ ತಗೊಂಡಿ ಅಷ್ಟು ರೊಕ್ಕ ಅಂತ ಹೇಳ್ತಿದ್ರು. ಅದೆಲ್ಲ ಹೇಳ್ಬಾರ್ದು. ಅಲ್ಲಿ ಜನ ಹೆಂಗ್ ಮಾತಾಡ್ಕೊಂತಿದ್ರು ಒಳಗ, ಏನ್ ಸುಮ್ನೆ ಬಿಡ ನಗ್ತಿದ್ರು. 3 ಕೋಟಿ ನಾಯಿ ಅಂದ್ರೆ ಮತ್ತೆ ನಗಲ್ಲರೆ, ಹಂಗೆಲ್ಲ ಹೇಳ್ಕೊಬಾರ್ದಿತ್ತು, ಹೇಳ್ಕೊಬಾರ್ದಿತ್ತು. ಮನಿ ವಿಚಾರನೇ ಅಲ್ಲಿ ಹೇಳ್ಬಾರ್ದಂತ. ಮನಿ ವಿಚಾರನೇ ಹೇಳ್ಬಾರ್ದು, ಏನು ಮಾತಾಡ್ಬಾರ್ದು. ಅಲ್ಲಿ ಏನು ಇರ್ತೀವಿ ಅದೇ ಬಿಗ್ ಬಾಸ್ ಆಟದ ವಿಚಾರ, ಅಲ್ಲಿ ಮಾಡೋ ವಿಚಾರ ಅದೇ ಅಷ್ಟೇ ಮಾತಾಡ್ಬೇಕು. ಬಾತ್ರೂಮ್ ಎಲ್ಲ ಅಂದ್ರೆ ಬಾತ್ರೂಮ್ ಚೆನ್ನಾಗಿ ಕ್ಲೀನ್ ಮಾಡ್ತಿದ್ರು. ನಮ್ಗೆ ಅಲ್ಲಿಗೆ ಹಾಕಂತಿದ್ರು ಅವ್ರು. ನಾವು ಮಾಡೀನಿ, ಬೇಸ್ ಕೆಲಸ ಮಾಡೀನಿ, ಆದ್ರೂ ನನಗೆ ಇದು ಮಾಡ್ಲಿಲ್ಲ ಅಂತ ಹೇಳ್ತಿದ್ರು ಅವ್ರು. ನಾನು ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ, ಎಲ್ಲ ಕ್ಲೀನಾಗಿ ಚೆನ್ನಾಗಿ ಮಾಡ್ತಿದ್ದೆ ಬಿಡ್ರಿ. ತಮ್ಮ ಮನಿ ಹಂಗ ತನ್ನ ಇದು ಹಂಗೆ ಮೇಕಪ್ ಹೆಂಗೆ ಮಾಡ್ಕೋತಿದ ಅದೇ ಸೇಮ್ ಮಾಡ್ತೀರಿ ಎಲ್ಲ ಕೆಲಸ ನೀಟಾಗಿ ಮಾಡೋರು. ಅವ್ರ ತಕ್ಕ ಹೋಗಿ ಹಂಗೆ ಕೇಳ್ತಿದ್ದಂತ ಜಗ್ಗ ಜನ ಕೇಳಿದ್ರ, ಒಳ್ಳೆ ಒಳ್ಳೆ ಬಟ್ಟೆ ತಂದಿರೋರು, ಗಿಲ್ಲಿ ಇಸ್ಕೊಂಡಾನ ಯಾರ್ಯಾರ ಬೇಡಿದ್ರು. ಚಂದ್ರಪ್ರಭಾ ಅದು ಎಲ್ಲರೂ ಕೇಳಿದ್ಯಾರ, ಹಂಗೆ ಕೊಡು ಹಂಗೆ ಕೊಡು. ನನಗೆ ಯಾರು ಕೊಡ್ಲಿಲ್ಲ, ಟಿಶ್ಯೂ ಪೇಪರ್ ಕೊಡ್ಲಿಲ್ಲ, ನನಗೆ ಕೇಳಿದ್ರೆ ಚಂದ್ರಪ್ರಭಾ ಕೊಡ್ಲಿಲ್ಲ ಅಂತ ಹೇಳಿದ್ರು. ನಾನು ಹೌದು ಎಲ್ಲರೂ ಇಸ್ಕೊಂಡ ಕೊಟ್ಟನ ಪಾಪ. ಒಳ್ಳೆ ಒಳ್ಳೆ ತಂದಿದ್ದ, ಒಳ್ಳೆ ಒಳ್ಳೆ ಬಟ್ಟೆ ತಂದಿದ್ದ ಅಂತ. ಒಳ್ಳೆ ಒಳ್ಳೆ ಬಟ್ಟೆ ನೋಡೇ ಕೇಳ್ತಿದ್ರು, ನನ್ ಕೊಡು ಅಂತ. ಪಾಪ ಜಲ್ದಿನೇ ಕಳಿಸ್ಬಿಟ್ರು. ಮನಿ ವಿಚಾರ ಸ್ವಲ್ಪ ಅವನಿಗೆ ತೊಂದರೆ ಆಯ್ತಾನ ನನಗೆ ಅನಿಸ್ತಾರೆ. ಅವ್ರು ಏನೋ ನನ್ನ ಎಲ್ಲ ನಾಯಿ ಸತೀಶ ಅಂತ ಹೇಳಿ ನನಗೆ ಅವಮಾನ ಮಾಡ್ತಿದ್ರು, ಬೇಜಾರು ಮಾಡ್ತಿದ್ರು ಅಂತ. ಮತ್ತೆ ಅದು ಯಾಕೆ ನಾಯಿ ಅಂತಿದ್ರು. ಮತ್ತೆ ನಾಯಿ ಅಷ್ಟು ಕೊಟ್ಟ ತಂದಿ ಅಂದಾಗ ಅವ್ರು ಏನು ನಾಯಿ ಏನೋ ಬಿಗ್ ಬಾಸ್ ಹೆಸರು ಇಟ್ಟಿನ ಅಂತ ಹೇಳಿದ ಅವರು, ಅವ ಸತೀಶ. ಅದ್ರ ಸಲಿಗೆ ಸರ್ ನಗ್ತಿದ್ರು ಅವ್ರು ಮಂದಿ ಜನ. ಅಂಥವೆಲ್ಲ ಹೇಳ್ಬೇಕಾರೆ ನೀವು ನಾವು ನಾರ್ಮಲ್ ಆಗಿ ಊರ ನೋಡಿದ್ರೆ ನಾಯಿಗಳು ಬೇಕಾದಷ್ಟು ನಾಯಿ ಇರುತ್ತೆ. ನಾವು ಮನೆಗೆ ಬಂದ್ರೆ ಓಡಿಸ್ತೀವಿ ನಾಯಿ ಅಂತ. ಈತ ಕೋಟಿಗೆ 1 ಕೋಟಿ 2 ಕೋಟಿ 20 ಕೋಟಿ 50 ಕೋಟಿ ನಾಯಿ ಅಂತ ಹೇಳ್ತಿದ್ರು. ನಂಬ್ತಿದ್ರ ಅದನ್ನ? ನಮಗೆ ನಂಬಿಕೆ ಇಲ್ಲ ರೀ. ಅದು ಎಂತ ನಾಯಿ ಇರ್ಬೇಕ್ರಿ? 50 ಕೋಟಿ 100 ಕೋಟಿ ನಾಯಿ ಅಂತೆ. ಹೌದು ಹೇಳ್ತಿದ್ರು. ಹೌದು ಕೇಳಿಸ್ಕೊಂಡ್ರಿ ಅಲ್ಲ ನೀವು? ನಮಗೆ ನಂಬಿಕೆ ಇಲ್ಲ ಬಿಡ್ರಿ. ಅಂತ ನಾಯಿ ಇರ್ತಾರೆ, ಅಂತ ನಾಯಿ ಎಲ್ಲ ಮನೆ ಕೂತ್ಕೊಂಡು ತಿಂದ್ರೆ ಸಾಯಂಗಿಲ್ಲ ಅಷ್ಟು ದುಡ್ಡ. ಅದು ವ್ಯಾಪಾರ ಮಾಡ್ತೇನೆ ಮರಿ ಹಾಕನ ಮಾರಿಬಿಡೋರ ಹತ್ತ. ಬಿಸ್ನೆಸ್ ಅಂತ ಅವ್ರು ಬಿಸ್ನೆಸ್. ಹೌದು. ಅವರು 100 ಕೋಟಿ ಇನ್ನು ಮುಂದೆ ಕೂಡ ತರ್ತೀನಿ ಅಂತ ಹೇಳ್ತಿದ್ರು. ನಾವು 100 ಕೋಟಿ ನಾಯಿ ಆ ತರ ಅಂತ. ನೀವು ಇದನ್ನೆಲ್ಲ ಕೇಳಿದಾಗ ಇದೇನಪ್ಪ ವಿಚಿತ್ರ ಅನ್ಕೊಂಡಿರ್ತೀವಿ. ಅದೇ ಒಬ್ಬೊಬ್ರು ಇದ್ರು ಇರ್ಬೋದು ಅನ್ನೋರು, ಒಬ್ರು ಅಷ್ಟಂಗೆ ಇರ್ತಾರ ಅನ್ನೋರು. ಮತ್ತೆ 4 ಮಂದಿ ಮಾತಾಡೋರೆ ಅಲ್ಲ. ಅದೆಲ್ಲ ಹೇಳ್ಕೊಳತ್ ಇದ್ದಿದ್ದಿಲ್ಲ ಅವರು. ಅಶ್ವಿನಿ ಗೌಡ ಅವರೆಲ್ಲ ಹೆಂಗೆ ಇದ್ರು ನಿಮ್ಮ ಹತ್ರ? ನಮ್ಮ ಹತ್ರ ಚೆನ್ನಾಗಿದ್ರು ಬಿಡ್ರಿ ಎಲ್ಲರೂ. ಚೆನ್ನಾಗಿದ್ರು ಅವ್ರು ಎಲ್ಲರೂ, ಯಾರ ಬಗ್ಗೆ ನಮ್ಗೆ ಕಂಪ್ಲೇಂಟೇ ಇಲ್ಲ, ಎಲ್ಲರೂ ಚೆನ್ನಾಗಿದ್ರು ನನ್ನ ಕೂಡ. ಐ ಲವ್ ಯು ಮಲ್ಲಮ್ಮ ಅಂದ್ರ ಏನು ಅನಿಸ್ತು ನಿಮ್ಗೆ? ಮಲ್ಲಮ್ಮ ಹೋಗಿ ಲವ್ ಮಾಡಕತ್ತಾಳ ಅಂತ ಅನಿಸ್ತಾ? ನಿಮ್ಗೆ ಹೇಳ್ತಲ್ಲ ನಿಮ್ಗೆ ಏನು ಅನಿಸ್ತು ಅಂತ ಫುಲ್ ನಗ್ತೀವಿ. ನಾನು ನಮಗೆಲ್ಲ ಇಷ್ಟ ಆಗಲ್ಲ ಅದು, ಹಂಗೆಲ್ಲ ಮಾಡಿ ನನಗಂತಂದೆ ನಗ್ಲಕತ್ತ ಅವ್ನು ಇಲ್ಲಿ ಡ್ರೆಸ್ನಾಗ ನೀವು ಸಾಲಿ ಬಟ್ಟೆ ಹಾಕ್ಯಂಡು
ಹೆಂಗೆ ಚೆನ್ನಾಗಿ ಕಾಣ್ತಿದ್ನೆ, ಸಣ್ಣ ಸಣ್ಣ ಹುಡುಗಿ ಥರ ಕಾಣ್ತೀನಲ್ಲ. ಏನು ನಕ್ಕಿರೆ ಹೆಂಗೆ ಹಾಕೊಂಡು ಪ್ಯಾಂಟ್ ಶರ್ಟ್ ಅಂತ. ಅಂದ್ರೆ ಈಗ ಅಲ್ಲಿರೋರು ಬೇರೆ ಹಾಕೊಂಡ್ರೆ ನಡೀತೈತೆ, ಅವ್ರು ಹೋಗಿರ್ತಾರ ಕಾಲೇಜಿಗೆ ನಡೀತಾರೆ, ನಾವು ಹಾಕೊಂಡಿಲ್ಲ. ಇಲ್ಲ ಅವ್ರು ಡ್ರೆಸ್ಗಳು ಹಾಕೊಳ್ಳೋರು ಕುಂತಿದ್ದೆ, ಬಿಗ್ ಬಾಸ್ಗೆ ಕಳ್ಸ್ಯಾರಂತ ಅವು ಹಾಯ್ಕೋಬೇಕಂತ. ನಾ ಇದು ನಮ್ಮ ಮೇಡಮರೇ ಕಳ್ಸ್ಯಾರಂತ ಮಾಡಿದ್ದೆ, ಅವ್ರು ಕಳ್ಸಿಲ್ಲ ಅಂತ. ಬಿಗ್ ಬಾಸ್ ಆಟಕ್ಕಿಂತ ಹಾಯ್ಕೊಂಡಿದ್ದೆ ರೀ, ಹಾಯ್ಕೊಂಡಿದ್ದೆ. ನೀವೇನಾದ್ರು ಇಲ್ಲ ಡ್ರೆಸ್ ಏನೋ ಕೊಡ್ಲ ಹಾಕ್ಯಂತ ಅಂದ್ರೆ ಇಲ್ಲ ಏನೋ ಫಸ್ಟ್ ಬೇಡಪ್ಪ ನಾವ್ ಇಂತ ಹಾಕೊಂಡಿಲ್ಲ, ಯಾವತ್ತು ಜನ ಮಂದಿ ಏನ್ ಅನ್ಕೊಂತಾರೋ ಏನ್ ನಗಾಡ್ತಾರ ಅಂತ ಏನೋ ಅನ್ಕೊಂಡ್ರೆ ಅನ್ಕೊಂಡೆ. ನಾ ಸೀರೆನೂ ಉಟ್ಕೊತಿನಿಂದೆ, ಇಲ್ಮಲ್ಲಮ್ಮ ಅವರು ಜಾನ್ವಿ ಶಿನ್ ಮೇಡಮ್ ಹಾಯ್ಕೋಬೇಕು ಮಲ್ಲಮ್ಮ ಹಾಯ್ಕೋ, ಇದು ಬಿಗ್ ಬಾಸ್ ಕಳ್ಸಿದ್ದು, ನಿಮ್ಮ ಮೇಡಮರು ಕಳ್ಸಿದ್ದು, ಅವರು ಕಳ್ಸ್ಯಾರ ಇಷ್ಟಪಟ್ಟು ನೀ ಹಾಯ್ಕೊಳಕಂದ್ರೆ ಅವ್ರು ಬೇಜಾರಾಗಲ್ಲ, ಹಾಯ್ಕೋಬೇಕಂತಂದು. ಮೊದಲ ಹಂಗೆ ಹಾಯ್ಕೋಬೇಕ್ರಿ, ಸೀರೆನೂ ಉಟ್ಕೋತೀನಿ ನನಗೆ. ಅವರು ಇಲ್ಲ ಒಟ್ಟೆ ನಿಮ್ಮ ಮೇಡಮರ ಕಳಿಸ್ಲಿ, ಬಿಗ್ ಬಾಸಾಗ ಕಳಿಸ್ಲಿ, ನೀ ಹಾಯ್ಕೊಳಕಂದ್ರೆ ಅವ್ರು ಬೇಜಾರಾಗಲ್ಲ. ಈಗ ಎದಕ್ಕೆ ಕಳ್ಸ್ಯಾರ ಅವು, ಇದು ಕಾಲೇಜಿಗೆ ಹೋಗ್ಲಕ್ಕ ಹಾಯ್ಕೊಳಕ್ಕೆ ಕಳಿಸ್ಯಾರ, ಹಾಯ್ಕೋಬೇಕು ಏನಂತ ಹಾಯ್ಕೋ ಏನು ಅನ್ನಂಗಿಲ್ಲ ಇಲ್ಲಿ ಅಂತಂದ್ರೆ ಹಾಯ್ಕೊಂಡೆ. ನೋಡ್ಕೊಂಡ್ರೆ ಅಯ್ಯೋ ಸಣ್ಣ ಹುಡುಗಿ ಕಂಡು ಸಿಕ್ತ ಪಟಕ್ ನೋಡ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ಸಣ್ಣ ಹುಡುಗಿ ಕಾಣಂಗ ಅದ ಅಲ್ಲ ರೀ, ಚಿಕ್ಕ ಹುಡುಗಿ. ಮತ್ತೆ ಅದ್ರ ಮ್ಯಾಗ ತುರ್ಬ ಕಟ್ಕೊಂಡು ಚೆನ್ನಾಗಿ ಕಾಣಲ್ಲ ಅಂತ ಜುಟ್ಟು ಹಾಕೊಂಡು ಕೂದಲ ಬಿಟ್ಟಿದ್ದೆ. ನೀವು ಸಣ್ಣಕ್ಕಿದ್ದ ನಿಮ್ಮಪ್ಪ ಎಲ್ಲ ನಂಗೆ ಕಟ್ಟಿದ್ದು ಜುಟ್ಟ ಕಟ್ಟೋದೇ ನೆನಪೈತಾ? ನೆನಪಿಲ್ಲ ರೀ, ನೆನಪಿಲ್ಲ. ನಾವು ಸಣ್ಣರಕ್ಕೆ ತುರ್ಬನೇ ಕಟ್ಟಿವಿ, ಕೂದಲನೇ ಬಿಟ್ಟಿಲ್ಲ ನಾನು. ಸಾಲಿಗೆ ಹೋಗಿಲ್ಲ, ಹಿಂಗೆ ಒಳಿಸಿ ಕಟ್ಟಿಬಿಡ ತುರ್ಬ. ಅಲ್ಲಿಗೆ ಹೋದ್ರೆ ಆ ಜುಟ್ಟು ಹಾಕೊಂಡೇವು ನೋಡ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.